ತುಮಕೂರಿನಲ್ಲಿ 32 ನವಿಲುಗಳು ಸಾವನ್ನಪ್ಪಿವೆ. ಇದು ಬಿಸಿಲಿನಿಂದನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಇವುಗಳ ಬಗ್ಗೆ ನೋಡ್ತಾ ಇದ್ದಾರೆ. ಹೀಟ್ ಸ್ಟ್ರೋಕ್ನಿಂದ 32 ನವಿಲುಗಳ ಸಾವಾಗಿರಬಹುದಾ ಅನ್ನುವಂಥ ಅಂದಾಜು ಮಾಡ್ತಾ ಇದ್ದಾರೆ. ತುಮಕೂರಿನ ವಿವಿಧ ಭಾಗದಲ್ಲಿ 32 ನವಿಲುಗಳ ಸಾವಾಗಿದೆ. ಏಪ್ರಿಲ್ 16ರಿಂದ 21ರವರೆಗೆ 5 ದಿನಗಳಲ್ಲಿ 32 ನವಿಲುಗಳ ಸಾವನ್ನಪ್ಪಿವೆ. ಬೊಮ್ಮನಹಳ್ಳಿ, ಕೋಳಿಹಳ್ಳಿ, ಭೈರಸಂದ್ರ, ಹುಲ್ಲೇನಹಳ್ಳಿ ಗ್ರಾಮದಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಕಳೆಬರಹ ಮಾದರಿಯನ್ನ ಪ್ರಯೋಗಾಲಯಕ್ಕೆ ರವಾನೆ ಮಾಡಿದ್ದಾರೆ. ವರದಿ ಬಂದ ಬಳಿಕ ಸಾವಿನ ಕಾರಣ ಪತ್ತೆಯಾಗುತ್ತೆ. ಕೆಲವು ಕಡೆಗಳಲ್ಲಿ ಏನಾಗುತ್ತೆ, ಬೆಳೆದಂತ ಕಾಳುಗಳನ್ನು ನವಿಲುಗಳು ತಿಂದು ಹಾಕ್ಬಿಡ್ತಾವೆ ಅನ್ನೋ ಕಾರಣಕ್ಕೋಸ್ಕರ ನವಿಲುಗಳ ಸಾಯಿಸುವ ಮಟ್ಟಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ನಿಜವಾಗ್ಲೂ ಕೂಡ ಏನಾಗಿದೆ, ಅಥವಾ ಯಾವುದಾದ್ರು ಕಾಳುಗಳಿಗೆ ಏನಾದರೂ ಔಷಧಿಯನ್ನು ಹೊಡೆದಾಗ ಅದನ್ನು ಸೇವನೆ ಮಾಡಿಬಿಟ್ಟು ಇವು ಸಾವನ್ನಪ್ಪಿವೆಯಾ? ಇವೆಲ್ಲವೂ ಕೂಡ ಈಗ ಮರಣೋತ್ತರ ಪರೀಕ್ಷೆಯಿಂದ ಗೊತ್ತಾಗಬೇಕಾಗಿದೆ. 5 ದಿನದಲ್ಲಿ 32 ನವಿಲುಗಳ ಮಾರಣ ಹೋಮವಾಗಿದೆ.